ಮಾಧ್ಯಮದ ಮುಖಾಂತರ ಏನು ವಿಷಯ ಹೇಳಕ್ಕೆ ಬಂದೇನಪ್ಪ ಅಂತಂದ್ರೆ, ಮೊನ್ನೆ ದಿವಸ ನಾನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಇದರೊಳಗೆ ಫೇಸ್ಬುಕ್ ಒಳಗೆ ನೋಡಿದೆ. ಮಾಜಿ ಲೋಕಸಭಾ ಸದಸ್ಯರಾದಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಕೃಷಿ ಸಾಲವನ್ನು ಕೊಡೋದು ಲಾಸ್ ಅಂತ ಹೇಳಿದ್ದಾರೆ. ಆದರೆ DCC ಬ್ಯಾಂಕ್ ಇರೋದು ರಾಜ್ಯದಲ್ಲಿ ನಮ್ಮ ರೈತರ ಸಲುವಾಗಿ, ಅದು ಅವ್ರಿಗೂ ಗೊತ್ತೈತಿ. ಸರ್ಕಾರದೊಂದು ಇದೈತೆ ಅನ್ನೋ ಸಂಬಂಧ ನಾವು ಸಾಲ ಕೊಡಬೇಕಾಗೈತೆ ಅನ್ನೋದಲ್ಲ, ಇದು ರೈತರಿಗೆ ಮಾಡಿದಂಥ ದೊಡ್ಡ ಅಪಮಾನ ಇದೆ. ಇವತ್ತು ಎಲ್ಲ ಪಕ್ಷದವರು DCC ಬ್ಯಾಂಕಿಗೆ ಇಲೆಕ್ಷನ್ ನಿಲ್ಲಬೇಕಾದ್ರೆ ಸಿಕ್ಕಾಪಟ್ಟಿ ಹಣ ಸುರಿದಕ್ಯಾರು ಇಲೆಕ್ಷನ್ ಮಾಡತ್ತಾರೆ. ಇವತ್ತು ಎಲ್ಲ ಪಕ್ಷದವ್ರು ಸೇರಿ ಆ DCC ಬ್ಯಾಂಕನ್ನ ದಿವಾಳಿ ತೆಗೆಯುವಂಥ ಲಕ್ಷಣ ಕಂಡು ಬರಾಕತ್ತೈತಿ. ಇವತ್ತು ನಾವು ಒಂದು ಎಕರೆಗೆ 40,000 35ರಿಂದ 40,000 ಕೊಡತ್ತೀರಿ, ಇದು ಸಾಲಂಗಿಲ್ಲ. ನಮಗೆ 1 ಲಕ್ಷ ಅಥವಾ 1.5 ಲಕ್ಷ ರೂಪಾಯಿ ಮಾಡಿರಿ ಒಂದು ಎಕರೆಗೆ. ನಾವು ಮತ್ತು ಇನ್ನು ಉಳಿದ ಅಲ್ಲಿ ನಮಗೇನು ನ್ಯಾಷನಲೈಸ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ದಾಗ KVG ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಈ ಬ್ಯಾಂಕಿಗೆ ನಾವು ಅಲ್ಪ ಸ್ವಲ್ಪ ಮತ್ತು ಲೋನ್ ಮಾಡ್ತೇವೆ. ನಾವು ಯಾಕೆ ಸಾಲ ಈ ಹೆಚ್ಚು ಮಾಡಿರಿ ಮತ್ತು ನಾವು ಯಾಕೆ ಸಾಲ ತೊಗೋತೇವೆ ರೈತರೆಲ್ಲ ಅಂತಂದ್ರೆ, ನಮ್ಮ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ, ನಾವು ರಚನೆ ಮಾಡಿದಂಥ ರಾಜ್ಯದ ದೇಶದ ಸರ್ವಾಂಗೀಣ ರೈತ ಬಾಂಧವರು ರಚನೆ ಮಾಡಿದಂಥ ಸರ್ಕಾರಗಳು ಯಾವುದೇ ನಿರ್ಣಯ ತಗೋದ ಕಾರಣ ನಾವು ಸಾಲ ಮಾಡಬೇಕಾಗುವಂಥ ಪರಿಸ್ಥಿತಿ ನಮ್ಮ ರೈತರದಾಗೈತೆ. ನಾವು ದಯವಿಟ್ಟು ಅಣ್ಣಾಸಾಹೇಬ್ ಜೊಲ್ಲೆ ಅವರೇ, ನೀವು ರೈತರು ಬೆಳೆದಂಥ ಅನ್ನ ಮತ್ತು ತಿಂದಿಕೆಯನ್ನ ನೀವು ಅಡ್ಡಾಡತ್ತೀರಿ, ಉಸಿರಾಡ್ಸಾತೀರಿ. ರೈತ ದುಡ್ದಂಥದ್ದು ದೇಶದ ಬೆನ್ನೆಲುಬು ಅಂತ ರೈತ ನಿಮಗೆ ಮಾನ್ಯತೆ ಇದ್ದರೆ ತಕ್ಷಣ ನೀವು ಮಾಧ್ಯಮ ಮುಖಾಂತರ ಹೋಗಿ ಇಡೀ ದೇಶದ ರಾಜ್ಯದ ರೈತ ಬಾಂಧವರಿಗೆ ಕ್ಷಮೆ ಕೇಳಬೇಕು. ಇವತ್ತು ನೀವು ಎಲ್ಲರೂ ಸೇರಿ, ಎಲ್ಲ ಪಕ್ಷದವ್ರು ಸೇರಿ DCC ಬ್ಯಾಂಕಿಗೆ ಮುಗಿ ಬಿದ್ದಕ್ಯಾರ, ನೀ ಅತ್ತಾಗ ಮಾಡು ನಾ ಕರೆದಾಗ ಮಾಡ್ತೇನೆ ಅಂಥೇಳಿ ತಮ್ಮ ಬ್ಲಾಕ್ ಮನಿಗಳನ್ನ ಮುಚ್ಗೋ ಸಂಬಂಧ, ಅಕ್ರಮ ಹಣಗಳನ್ನ ಮುಚ್ಗೋ ಸಂಬಂಧ ಈ ಬ್ಯಾಂಕಿಗೆ ಬರಾಕ್ತಾರೆ ಅಂತೇಳಿ ನಮಗೆ ಅನಿಸಾಕತ್ತೈತಿ. ಆದ್ರೆ ನಾವು ಮಾಧ್ಯಮ ಮುಖಾಂತರ ಒಂದು ಹೇಳಕ್ಕೆ ಬಯಸ್ತೀವಿ, ದೇಶದಲ್ಲಿ ರಾಜ್ಯದಲ್ಲಿ ರೈತ ಕುಲ ಉಳಿದ್ರೆ ಮಾತ್ರ ನೀವು ಉಳಿತೀರಿ, ಇಲ್ಲಾಂದ್ರೆ ನೀವು ಸರ್ವನಾಶ ಆಗುತ್ತೀರಿ. ರೈತರ ಹಿತಾದೃಷ್ಟಿ ಕಾಪಾಡುವಂಥ ಬ್ಯಾಂಕಿಗೆ ಮೊದಲು ಯಾವ ರೀತಿ ಇಲೆಕ್ಷನ್ ನಡೀತಿತ್ತು, ಆ ಇಲೆಕ್ಷನ್ ಆಗೋ ಸಹಿತ ಯಾರಿಗೂ ಗೊತ್ತಾಗಿರ್ಕಿಲ್ಲ. DCC ಬ್ಯಾಂಕ್ ಇರುವಂಥ ಪಕ್ಕದಲ್ಲಿರುವಾಗಿರ್ಬೋದು, ಒಟ್ಟು ಯಾರಿಗೂ ಗೊತ್ತಾಗ್ತಿರ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರೇ, ನಿಮಗೆ ಹೇಳಕ್ಕೆ ಬಯಸ್ತೀನೋ, ಇವತ್ತು ನೀವು ಏನರ ಮಾಜಿ ಸಂಸದರು, ನೀವು ಪೆನ್ಷನ್ ಏನು ಬರ್ತದಲ್ಲ ನಿಮಗೆ, ಅದು ದೇಶದ ರಾಜ್ಯದ